ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ನಾನು ಮಾರ್ನಿಂಗ್ ರೂಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ವ್ಲಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ತೊಂದರೆ ಇಲ್ಲ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮದು ಏನು ಅಮೌಂಟ್ ಕಟ್ಟಾಗಲ್ಲ, ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಇನ್ನು ತಿಂಡಿ ಮಾಡಬೇಕು. ತಿಂಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಆಮೇಲೆ ನಾನು ಆರಾಮಾಗಿ ಮನೆ ಕೆಲಸನ ಮಾಡ್ಕೋಬೋದು. ಮನೆ ಕೆಲಸ ಮುಗಿದಿದೆ. ಇನ್ನು ಸೀದಾ ರಂಗೋಲಿ ಅದು ಬಿಟ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ಕೋಬೇಕು. ರಂಗೋಲಿ ಹಾಕಿ ಎಲ್ಲ ನೀಟಾಗಿ ಮಾಡಿಬಿಟ್ರೆ ನಮ್ಮ ಮನೆಯವರು ಪೂಜೆ ಮಾಡಿ ತಿಂಡಿ ತಿಂದು ಅಂಗಡಿಗೆ ಹೋಗ್ತಾರೆ. ಬನ್ನಿ ಫ್ರೆಂಡ್ಸ್, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಪಾತಿಗೆ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ನೀನು ಮಾತಾಡ್ಸ್ಬೇಡ.
ಮಾತಾಡ್ಸ್ಕೊಳಂತ ಹೇಳಂಗಿಲ್ಲ. ಹೋಗು, ನೀನು ಬರಬೇಡ. ನಂಗೇನು ಮಾಡ್ಕೊಳೋದು ಗೊತ್ತಿಲ್ವಾ? ಹೋಗು, ಮಾತಾಡ್ಸೋಬೇಡ, ನಮ್ಮ ಬರಕ್ಕೆ ಹೋಗ್ಬೇಡ ನೀನು. ಫ್ರೆಂಡ್ಸ್, ನಾನು ಪಲ್ಯಕ್ಕೆ ಮೆಣಸಿನ್ಕಾಯಿನ ದೊಡ್ಡದಾಗೆ ಹಾಕ್ತೀನಿ. ಯಾಕಂದರೆ ಹೀರೆಕಾಯಿ ಪಲ್ಯ ಮಾಡ್ತಿರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಏನಾಗುತ್ತೆ, ಅದ್ರ ಹೀರೆಕಾಯಿ ಜೊತೆನೇ ತಿಂದಿರ್ತಾರೆ, ಖಾರ ಆಗುತ್ತೆ. ಹಾಗಾಗಿ ಇಷ್ಟು ದೊಡ್ಡದು ಹಾಕಿದ್ರೆ ಎತ್ತಿಡ್ತಾರೆ. ಮತ್ತು ಅವರು ಖಾರನೂ ಕಡಿಮೆನೇ ತಿಂತಾರೆ. ಸುಮ್ಮನೆ ಒಂದು ಒಗ್ಗರಣೆ ಹಾಕಬೇಕು ಅಂತ ಹೇಳಿ ಹಾಕ್ತಾ ಇರೋದಷ್ಟೇ. ನಮ್ಮ ಮನೇಲಿ ಯಾರೂ ಖಾರನ ಜಾಸ್ತಿ ತಿನ್ನಂಗಿಲ್ಲ. ಹಾಗಾಗಿ ಎರಡೇ ಮೆಣಸಿನ್ಕಾಯಿ, ಅದು ಇಷ್ಟು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತೀನಿ. ಈರುಳ್ಳಿ ಒಂದು ನೋಡಿ ಈ ಥರ ಬರುತ್ತೆ. ಇವಾಗ ಎಲ್ಲ ಈರುಳ್ಳಿಗೂ ಈ ಥರ ಬರುತ್ತೆ. ಇದು ಫಂಗಸ್ ಬೆಳ್ಕೊಂಡಿರುತ್ತೆ. ಇದನ್ನು ತಿನ್ನಬಾರ್ದು. ಇಲ್ಲ ಕ್ಲೀನಾಗಿ ತೊಳೆದು ಹೆಚ್ಚಬೇಕು, ಇಲ್ಲಾಂದರೆ ಈ ಥರ ಒಂದು ಲೇಯರ ತೆಗೆದುಬಿಡಬೇಕು. ಅದು ತಿನ್ನೋದ್ರಿಂದ ಭಾಳ ಹೆಲ್ತ್ಗೆ ಡೇಂಜರು. ಅದಾದ್ರೆ ಹಾಕು. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈಗ ತೋರಿಸ್ತೀನಿ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹೊತ್ತೇನು ತೊಗೊಳ್ಳಲ್ಲ, ಕಡಿಮೆ ಟೈಮಲ್ಲೇ ಒಳ್ಳೆ ಚೆನ್ನಾಗಿರೋ ಪಲ್ಯನ ಮಾಡ್ಕೋಬೋದು. 1 ಸ್ಪೂನು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ. ಈ ಥರ ಒಗ್ಗರಣೆಲಿ ಹಾಕ್ಲೂಬೋದು, ಹಾಗೆ ನೆನೆಸಿನೂ ಹಾಕ್ಬೋದು, ಅದು ಚೆನ್ನಾಗಾಗುತ್ತೆ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಮೇಲೆ ಕರಿಬೇವು ಸೊಪ್ಪು. ಹೀರೆಕಾಯಿ ತುಂಬ ಬೇಗ ಬೇಯ್ಕೊಳ್ಳುತ್ತೆ, ಹಾಗಾಗಿ ಇದು ಬೇಗನೆ ಆಗುತ್ತೆ ಪಲ್ಯ. ಈ ಥರ ಪಲ್ಯ ಮಾಡೋದ್ರಿಂದ ನಮಗೆ ಟೈಮ್ ಮಿಕ್ಕುತ್ತೆ. ಅಂದರೆ ಅರ್ಜೆಂಟ್ ಇದ್ದಾಗ ಮಾಡ್ಕೋಬೋದು ಈ ಥರ ಪಲ್ಯನ. ಈ ಹೀರೆಕಾಯಿನ ಸೇರಿಸ್ಕೊಳ್ಳೋಣ. ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಇದು ಧನಿಯಾ ಪುಡಿನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೇನ್ ಇಂಗ್ರೀಡಿಯೆಂಟ್ ಬಂದು ಗುರಳ್ ಪುಡಿ. ಇದಕ್ಕೆ ಗುರಳ್ ಪುಡಿ ಕಂಪಲ್ಸರಿ ಹಾಕಲೇಬೇಕು, ಇಲ್ಲ ಅಂದರೆ ಚೆನ್ನಾಗಾಗಲ್ಲ ಇದು ಪಲ್ಯ. 1-2 ಸ್ಪೂನು ಗುರಳ್ ಪುಡಿ ಸೇರಿಸಿ ಇದಕ್ಕೆ ನಾವು ನೀರು ಹಾಕದೆ ಹಾಗೇನೂ ಬೇಯಿಸ್ಕೋಬೋದು ಸ್ಲಿಮ್ಮಲ್ಲಿ. ಯಾಕಂದರೆ ಹೀರೆಕಾಯಿ ನೀರು ಬಿಟ್ಕೊಳ್ಳುತ್ತೆ. ನೀರು ಹಾಕ್ದೇ ಸಣ್ಣ ಉರಿಲಿಟ್ಟು ಬೇಯಿಸ್ಕೋಬೇಕು. ನೋಡ್ತಿರ್ಬೋದು ಆಲ್ರೆಡಿ ನೀರು ಬಿಟ್ಕೊತಾ ಐತೆ ಇದು ಪಲ್ಯ. ಇಷ್ಟ ಇದು ಒಂದು 5 ರಿಂದ 10 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ.
ಬೇಕಾದರೆ ನಾವು ನೀರು ಹಾಕಿನೂ ಬೇಯಿಸ್ಕೋಬೋದು, ಇಲ್ಲಾಂದರೆ ಹಿಂಗೇನು ಬೇಯಿಸ್ಕೋಬೋದು. ನೀವಿಲ್ಲಿ ನೋಡ್ತಿರ್ಬೋದು ಪಲ್ಯ ಕಂಪ್ಲೀಟಾಗಿ ಕುದ್ದಿದೆ. ಇದು ಪಲ್ಯ ಅಂದರೆ ಕರಗುತ್ತೆ, ಇದು ಹೀರೆಕಾಯಿ ಪಲ್ಯ ಕರಗುತ್ತೆ. ಯಾಕಂದರೆ ಇದನ್ನು ನೀರು ಹಾಕಿ ಬೇಯಿಸಿಲ್ಲ ನಾನು, ಅದೇ ಅಷ್ಟು ನೀರು ಬಿಟ್ಕೊಂಡಿದೆ. ಯಾಕಂದರೆ ಸಣ್ಣ ಉರಿಲಿ ಬೇಯಿಸಿದ್ರೆ ಮಾತ್ರ ಈ ಥರ ಬೇಯುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಈ ಥರ ಯಾರಾದರೂ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಕಡೆ ಚಪಾತಿ ಮಾಡಬೇಕು. ಚಪಾತಿ ಮಾಡಿ ಇನ್ನೂ ಪಾತ್ರೆ ಆಗಿದೆ, ಎಷ್ಟೊಂದು ಪಾತ್ರೆ ತೊಳಿಬೇಕು. ಫಸ್ಟ್ ತಿಂಡಿ ರೆಡಿ ಮಾಡಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ. ಯಾಕಂದರೆ ಅವ್ರು ತಿಂದು ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಫಸ್ಟ್ ತಿಂಡಿನ ರೆಡಿ ಮಾಡಿಬಿಡ್ತೀನಿ. ಅವ್ರನ್ನ ಕಳಿಸಿ ಮಿಕ್ಕಿರೋ ಕೆಲಸ ನಾನು ಆಮೇಲೆ ಮಾಡ್ಕೋತೀನಿ. ಬೋಲ್ಟ್ ಹಾಕಿ ಬಂದ್ಬಿಡು. ತುಪ್ಪದ್ದು ಜಾಸ್ತಿ ಇದೆ ಅಷ್ಟೇ, ಕೊಡು. ಬಿಸಿ ಬಿಸಿ ಮಾಡ್ತೀನಿ. ತುಪ್ಪ ಹಾಕ್ತೀಯ? ಬೇಡ ಬೇಡ ಅಂದರೆ ಹಾಕಲ್ಲ. ಬೇರೆ ಹಾಕೊಡ್ತೀನಿ ಓಕೆ. ಫ್ರೆಂಡ್ಸ್, ನಮ್ಮ ವಸಿಷ್ಠ ಮತ್ತು ಅವ್ರ ಪಪ್ಪ ತಿಂಡಿ ತಿಂತಾರೆ. ವಸಿಷ್ಠ ಇವತ್ತು ಸ್ಕೂಲಿಗೆ ನಾನೇ ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಇವತ್ತು ಕಣ್ಣು ನೋಡಿ ಫ್ರೆಂಡ್ಸ್, ಅವನು ಕೊಬ್ಬರಿ ಬಟ್ಲ ಆಗಿದ್ದಾವೆ ಕಣ್ಣು. ಕೊಬ್ಬರಿ ಬಟ್ಲ ಬೇಗ ತಿನ್ನಬೇಕು, ಸ್ಕೂಲಿಗೆ ಟೈಮ್ ಆಗುತ್ತೆ. ಕಣ್ಣು ಯಾಕಷ್ಟು ದಪ್ಪ ದಪ್ಪ ಬಿಡ್ತೀಯಾ? ತಿನ್ನು, ಬೇಗ ತಿನ್ನು. ನನ್ನ ನೋಡ್ಕೊಂಡು ನಿಂತ್ರೆ ಸ್ಕೂಲ್ಗೆ ಹೋಗಿ ಮನ್ಸೈತಿಲ್ಲ ನಿನಗೆ? ತಿನ್ನು ಮತ್ತೆ ಬೇಗ. ಹಾಕಿರೋದು ಇಲ್ಲಿ ತಿಂಡಿನೂ ತಿನ್ನಲ್ಲ, ಬಾಕ್ಸ್ಗೂ ಸ್ವಲ್ಪ ಅಂದರೆ ಟೈಮ್ ಆಯಿತು ನೋಡಲ್ಲ, 9:25.
ಜಾಸ್ತಿ ಇಲ್ಲ, ಒಂದೇ ಒಂದು ಚಪಾತಿ ಹಾಕಿರೋದು. ಬಾಯ್ ಹೇಳು, ಬಾಯ್. ನೀರು ಕುಡಿ, ತಿಂದು ಅಗದು ನುಂಗದನ್ನ. ಒಂದೇ ಒಂದು ಚಪಾತಿ ಹಾಕಿರೋದು, ಒಂದೇ ಚಪಾತಿ, ಅದು ಚಿಕ್ಕದಿದೆ, ಜಾಸ್ತಿ ಅಲ್ಲ ಅದು. ನೀರು ಕುಡ್ದಿದ್ದಿಲ್ವಾ? ಖರ್ಚು ಇಟ್ಕೊಂಡ್ಯಾ? ಇಟ್ಕೊ ಮತ್ತೆ ನೋಡು, ಇದೆಯಾ? ಅಲ್ಲಿ ಬ್ಲ್ಯಾಕ್ ಕಲರ್ದು ಯೂನಿಫಾರ್ಮ್ ಚಡ್ಡಿ ಇದೆಯಲ್ಲ, ಅದರಲ್ಲಿ ಹಾಂ, ಬ್ಲ್ಯಾಕ್ ಕಲರ್. ಅದು ಸಿಕ್ಕಿಲ್ಲ ಅಂದ್ರೆ ಬೇರೆ ತಗೊಳ್ಳಿ, ಬೀರೋ ಒಳಗೆ ಅದಾವಲ್ಲ. ಸಿಕ್ತಾ? ಬಾಯ್ ವಸಿಷ್ಠ, ಬಾಕ್ಸ್ ಖಾಲಿ ಮಾಡ್ಕೊಂಡು ಬಾ. ಫ್ರೆಂಡ್ಸ್, ಎಲ್ಲರೂ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋದರು, ಮಕ್ಕಳು ಸ್ಕೂಲಿಗೆ ಹೋದರು. ನಂದು ಅಷ್ಟೇ ತಿಂಡಿ ಆಯಿತು, ಚಪಾತಿ ಮಾಡೋದು ಮುಗಿಸ್ಕೊಂಡು ಈಗ ಪಾತ್ರೆ ಇಟ್ಟು ಸ್ವಲ್ಪ ಪಾತ್ರೆ ತೊಳ್ಕೊತಾ ಇದ್ದೀನಿ. ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಮಧ್ಯಾಹ್ನ ಅನ್ನಕ್ಕೆ ಚಿತ್ರಾನ್ನನೋ ಅಥವಾ ಪುಳಿಯೋಗರೆನೋ ಏನಾದರೂ ಮಾಡೋಣ ಅಂಥೇಳಿ ಅನ್ನಕ್ಕಿಟ್ಟು ನಾನು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆನ ತೊಳ್ಕೊತಾ ಇದ್ದೀನಿ. ಅವ್ರು ಹೋಗೋ ಅರ್ಜೆಂಟಿಗೆ ನಾನು ಪಾತ್ರೆ ತೊಳೆದಿರಲಿಲ್ಲ. ಫಸ್ಟು ಅವ್ರ ಕೆಲಸ ಮುಗಿಸ್ಬಿಟ್ರಾಯ್ತು ಅಂಥೇಳಿ ನಿಧಾನಕ್ಕೆ ಪಾತ್ರೆ ತೊಳ್ಕೊಂಡ್ರಾಯ್ತು ಅವ್ರು ಹೋದ್ಮೇಲೆ ಅಂಥೇಳಿ ಈಗ ನಾನು ಪಾತ್ರೆನ ತೊಳ್ಕೊತಾ ಇದ್ದೀನಿ. ವಸಿಷ್ಠ, ಏನು ಮಾಡಾಕ್ತಿ?